ಹನುಮಂತ ಎಂದರೆ ಕೇವಲ ಶಕ್ತಿಯಲ್ಲ, ಅದು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಅದ್ಭುತ ಚೇತನ. ಶ್ರೀರಾಮನ ಪರಮಭಕ್ತ ಹನುಮಂತನು ಅಹಿರಾವಣನ ಸಂಹಾರಕ್ಕಾಗಿ ತಳೆದ ಪಂಚಮುಖಿ ಅವತಾರವು ಕೇವಲ ಒಂದು ರೂಪವಲ್ಲ, ಅದು 5 ದಿಕ್ಕುಗಳಿಂದ ಬರುವ ಸಂಕಷ್ಟಗಳನ್ನು ಎದುರಿಸಲು ಭಗವಂತನು ತೋರಿದ ಪರಮಶಕ್ತಿಯ ಅವತಾರ. ರಾಮ-ರಾವಣರ ಯುದ್ಧದ ಸಮಯದಲ್ಲಿ ಮಾಯಾವಿ ಅಹಿರಾವಣನು ರಾಮ-ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ಯುತ್ತಾನೆ. ಅವರನ್ನು ರಕ್ಷಿಸಲು ಹನುಮಂತನು ಪಾತಾಳಕ್ಕಿಳಿಯುತ್ತಾನೆ. ಆದರೆ ಅಹಿರಾವಣನ ಪ್ರಾಣವು 5 ದಿಕ್ಕುಗಳಲ್ಲಿಟ್ಟಿದ್ದ 5 ದೀಪಗಳಲ್ಲಿ ಅಡಗಿತ್ತು. ಆ 5 ದೀಪಗಳನ್ನು ಏಕಕಾಲದಲ್ಲಿ ಆರಿಸಿದರಷ್ಟೇ ಅಹಿರಾವಣನ ಅಂತ್ಯ ಸಾಧ್ಯವಿತ್ತು. ಆಗಲೇ ಹನುಮಂತನು ಹಯಗ್ರೀವ, ನರಸಿಂಹ, ಗರುಡ, ವರಾಹ ಮತ್ತು ವಾನರ ಮುಖಗಳನ್ನೊಳಗೊಂಡ ಈ ವಿರಾಟ ರೂಪವನ್ನು ತಾಳಿದನು. ಈ ಪಂಚಮುಖಗಳಲ್ಲಿ ಪ್ರತಿಯೊಂದಕ್ಕೂ ಒಂದು ವಿಶೇಷ ಅರ್ಥವಿದೆ. ಪೂರ್ವದ ಹನುಮಮುಖವು ಪಾಪನಾಶಕ, ದಕ್ಷಿಣದ ನರಸಿಂಹಮುಖವು ಶತ್ರುಭಯ ನಿವಾರಕ, ಪಶ್ಚಿಮದ ಗರುಡ ಮುಖವು ವಿಷದ ಪ್ರಭಾವ ಮತ್ತು ಕೆಟ್ಟ ದೃಷ್ಟಿಯಿಂದ ರಕ್ಷಿಸಿದರೆ, ಉತ್ತರದ ವರಾಹಮುಖವು ಐಶ್ವರ್ಯವನ್ನು ನೀಡುತ್ತದೆ. ಇನ್ನು ಮೇಲ್ಮುಖವಾಗಿರುವ ಹಯಗ್ರೀವ ಮುಖವು ಜ್ಞಾನ ಮತ್ತು ಜಯವನ್ನು ಕರುಣಿಸುತ್ತದೆ. ಅಂದರೆ ಪಂಚಮುಖಿ ಹನುಮಂತನನ್ನು ಸ್ಮರಿಸುವ ಭಕ್ತನಿಗೆ 5 ದಿಕ್ಕುಗಳಿಂದ ರಕ್ಷಾಕವಚ ದೊರೆಯುತ್ತದೆ. ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಈ 5 ಮುಖಗಳು ನಮ್ಮ ಪಂಚೇಂದ್ರಿಯಗಳ ಮೇಲಿನ ಹತೋರಿಯನ್ನು ಪ್ರತಿನಿಧಿಸುತ್ತವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ, ಈ 5ನ್ನು ಹತೋರಿಯಲ್ಲಿಟ್ಟವನು ಹನುಮಂತನಂತೆ ಅಜೇಯನಾಗುತ್ತಾನೆ. ಅಹಿರಾವಣನೆಂಬ ಅಹಂಕಾರವನ್ನು ಕೊಲ್ಲಲು ನಮಗೆ ಇಂತಹ ಆಂತರಿಕ ಶಕ್ತಿಯ ಅಗತ್ಯವಿದೆ. ಭಕ್ತಿ ಇದ್ದಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದಕ್ಕೆ ಈ ಅವತಾರವೇ ಸಾಕ್ಷಿ. ಜೀವನದ ಯಾವುದೇ ದಿಕ್ಕಿನಿಂದ ಸಂಕಷ್ಟ ಬಂದರೂ ಧೃತಿಗೆಡಬೇಡಿ. ಪಂಚಮುಖಿ ಹನುಮಂತನ ಮೇಲೆ ನಂಬಿಕೆ ಇರಲಿ, ಆತ ನಿಮ್ಮನ್ನು ರಕ್ಷಿಸುತ್ತಾನೆ. ಹರಿ ಓಂ.